ಕಲ್ಲು ಗಣಿಗಾರಿಕೆ ಸ್ಥಗಿತಕ್ಕೆ ಒತ್ತಾಯ. ಸುದ್ದಿಯ ವಿವರ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿ ಮಾರ್ಜೇನಹಳ್ಳಿ ಗ್ರಾಮದಲ್ಲಿ ನಡೆಸುತ್ತಿರುವ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಬೇಕೆಂದು ರೈತರು ಮನವಿ ಮಾಡಿದರು. ತಾಲೂಕಿನ ವೇಮಗಲ್ ಹೋಬಳಿಯ ಸಿಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರ್ಜೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು, ಇದರಿಂದ ಸುತ್ತಮುತ್ತಲಿನ ರೈತರಿಗೆ, ಗ್ರಾಮಸ್ಥರಿಗೆ ತುಂಬ ತೊಂದರೆಯಾಗಿದೆ. ಗಣಿಗಾರಿಕೆಯಿಂದ ಹೊರಸೂಸುವ ನೀರು ಧೂಳು ಕೆರೆಗಳನ್ನು ಸೇರುತ್ತಿದೆ. ಇದನ್ನು ಸೇವಿಸಿ ಪ್ರಾಣಿ ಪಕ್ಷಿಗಳು ಮೃತಪಡುತ್ತಿವೆ. ಬೆಳೆದ ಬೆಳೆಗಳಿಗೆ ಕೈಗೆ ಸಿಗುತ್ತಿಲ್ಲ. ಬೆಳೆಗಳೆಲ್ಲ ನಾಶವಾಗುತ್ತದೆ ಎಂದು ಅಳಲು ತೋಡಿಕೊಂಡರು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು. ಇಲ್ಲಿನ ರೈತರಿಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ಪ್ರಾಣಿ ಪಕ್ಷಿಗಳ ಪ್ರಾಣವನ್ನು ಉಳಿಸಬೇಕು. ಸಾಲ ಸೂಲ ಮಾಡಿ ಬೆಳೆ ಬೆಳೆದರೂ ಗಣಿಗಾರಿಕೆ ಧೂಳಿನಿಂದ ಬೆಳೆದ ಫಸಲು ಕೈಗೆ ಸಿಗುತ್ತಿಲ್ಲ. ಇದರಿಂದ ಭಾರೀ ನಷ್ಟವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದೇವೆ. ಜೀವನ ನಡೆಸಲು ಅಸಾಧ್ಯವಾಗಿದೆ ಎಂದು ತಿಳಿಸಿದರು. ಗಣಿಗಾರಿಕೆ ನಿಲ್ಲಿಸಲು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಅಧಿಕಾರಿಗಳು ರಾಜಕೀಯ ಒತ್ತಡ ಹಾಗೂ ಆಮಿಷಗಳಿಗೆ ಒಳಗಾಗಿ ಗಣಿಗಾರಿಕೆಯನ್ನು ತಡೆದಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ರೈತರಾದ ನಾಗಪ್ಪ, ಪ್ರಭು, ದೇವೇಗೌಡ, ಗ್ರಾಮಸ್ಥರಾದ ಮುರಳಿ, ನಾಗರಾಜ್, ಸುನೀಲ್, ವೇಣು, ಲಕ್ಷ್ಮಮ್ಮ, ಪಾರ್ವತಮ್ಮ, ಮಂಜಮ್ಮ, ಅಂಬಿಕಾ, ನಾಗವೇಣಿ, ಸುನೀತಾ ಮತ್ತಿತರರು ಹಾಜರಿದ್ದರು. ವರದಿ ಪರ್ವೀಸ್ ಅಹಮದ್. ಬರೀ ಕಲ್ಲು ದಿಂಡು ಮಾತ್ರ ಹೊಡಿತೀವಿ, ಇನ್ನೇನು ಮಾಡಲ್ಲ ಅಂತ ಇದ್ರು. ಆಯ್ತು ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದ್ರಿ. ತಿರ್ಗಿ ಆಮೇಲೆ ಈ ಕ್ರಷರ್ ಅವರು ಬಂದು ಇಲ್ಲಿ ಕುಂತ್ಕೊಂಡ್ರು. ಆವಾಗ ನಮ್ಗೆ ವಿಪರೀತ ದುಮ್ಮು ಬಂದವಾಗ ಏಟಿಕ್ಕಿದೆವಾಗ ದುಮ್ಮು ಬಂದು ಕಣ್ಣಿಗೆ ಬೀಳೋದು. ಈ ಕೆಲಸ ಮಾಡೋರು ಕಣ್ಣಿಗೆ ಬಂದು ಬಿದ್ದು ಅವರು ಕೆಲಸಕ್ಕೆ ಬರ್ದಿರ ಆಗಿದ್ರು. ನಾವು ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಅವರು ಪಾಪ ಅವರು ನಮ್ಮ ಬೆಳೆ ಕಾಪಾಡೋದಕ್ಕೆ ಅವರು ಕಾತ್ಕೊಳ್ತಾರೆ. ಇವತ್ತು ಅವ್ರಿಗೂ ತೊಂದರೆ, ನಮಗೂ ತೊಂದರೆ. ಈ ಥರ ಆಗ್ತಾಯಿದೆ. ನಾವು ಅವ್ರಿಗೆ ಎಷ್ಟು ಹೇಳಿದ್ರೂ ಅವರು ಕ್ಯೂ ಮೇಲೆ ಹಾಕ್ಕೊಳ್ತಾ ಇಲ್ಲ. ಈ ಪೇಪರ್ ಮೇಲೆ ಮೊನ್ನೆ ಒಂದು ಗಿಡ ಒಂದಷ್ಟು ಆದಾಗ ವಿಪರೀತ ದುಮ್ಮು ಬಂದು ಬಿದ್ದೋಯ್ತು, ಬೆಳೀದು ಕರಿದು ಕೂಡ. ಆಗ ನಾವು ಕೇಳಿದರೆ ಆಯಿತು ಅಂತೇಳಿ ಸಮಧಾನಿಸನೆ ಹೇಳ್ತಾ ಇದ್ರು. 2 ಸಾರಿ ನಾವು ನೀರು ಹಾಕಿದ್ವಿ. ಈ ನೀರು ಪಂಪಲ್ಲಿ, ಮಿಷಿನ್ ಪಂಪಲ್ಲಿ ನೀರು ಹೊಡೆದಿದ್ವಿ ಗಿಡಕ್ಕೆ. ಆಮೇಲೆ ಸ್ವಲ್ಪ ಮಳೆ ಬಂತು. ಈ ಥರ ಪ್ರಾಬ್ಲಮ್ ಆಗಿದೆ ಸರ್ ನಮಗೆ. ಈ ಮಿಷಿನ್ ಸ್ಟಾರ್ಟ್ ಮಾಡಿದೆ ಅವಾಗ ಆ ಉಡ್ಡಿ ಇದೆಲ್ಲ ಅದ್ರ ಮೇಲೆ ಬಂದು ಅನ್ಲೋಡ್ ಮಾಡ್ತಾರೆ. ಸುಮಾರು ಒಂದು 100 ಮೀಟ್ರ್ ಮೇಲಕ್ಕೆ ಹಾರಿ ಹೋಗ್ತದ ದುಮ್ಮು. ಅದೆಲ್ಲ ಊರ್ವರೆಗೂ ಹೋಗಿದೆ ಸರ್. ಅವ್ರಿಗೂ ಹೇಳಿದ್ದೀವಿ ನಾವು. ಆ ಮ್ಯಾನೇಜರ್ ಬಂದು ಇಲ್ಲಿ ಕರ್ಕೊಂಬಂದು ತೋರಿಸ್ತೀವಿ ನಮ್ಮ ಪ್ರಾಬ್ಲಮ್ಮು. ಅವ್ರು ಕೂಡ ಹೌದು ಪ್ರಾಬ್ಲಮ್ ಆಗಿದೆ, ಬೆಳೆ ನಷ್ಟ ಆಗ್ತಾ ಇದೆ, ನಾನು ನೋಡಿದ್ದೀನಿ ಅಂತೇಳಿ ಅವರು ಒಪ್ಕೊಂಡ್ರು. ನಾವು ತೋಟದಲ್ಲಿ ಕೆಲಸ ಮಾಡೋವಾಗ ಅವ್ರು ಬರೋದು ಏಟ್ಗಿಕ್ಕವಾಗ ಹೋಗ್ರಿ ಕೆಲಸ ತೋಟದಿಂದ ಆಚೆ ಹೋಗ್ರಿ ಅಂತೇಳಿ ಕಳಿಸಿದ್ದಾರೆ. ಅದನ್ನು ಕೂಡ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ. ಈ ತೊಂದರೆಗೆಲ್ಲ ನಮ್ಗೆ ಕೊಡ್ತಾ ಇದ್ದಾರೆ. ನಾವೊಬ್ಬ ರೈತರಾಗಿ ನಾವು ಬದುಕೋದಕ್ಕೆ ನಮ್ಮನ್ನು ಇವಾಗ ಬಿಡ್ತಾ ಇಲ್ಲ. ಅಷ್ಟೇ ಅಲ್ಲ ಸರ್, ಈ ಕಡೆ ಒಂದು ಸಾರಿ ಈ ಕಡೆ ಗಾಳಿ ಬೀಸ್ತು, ಏಟಿಕ್ಕಿದೆವಾಗ ಸುಮಾರು ಸಿಟಿ ಬೆಟ್ಟ, ಅಲ್ಲಿ ಬೈರೇಶ್ವರನ ಬೆಟ್ಟ ಸರ್, ಅದು ಬೈರೇಶ್ವರನ ನೆಲೆ, ಅಲ್ಲಿವರೆಗೂ ಹೋಗಿದೆ ಸರ್. ಇವರು ಅಲ್ಲಿ ಬಾಳೆ ತೋಟ ಇದೆ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ಬರ್ತಾ ಇದೆ ನೋಡಿ ಅಂತೇಳಿ. ತುಂಬ ಅಲ್ಲಿವರೆಗೂ ಹೋಗಿದೆ. ಇದನ್ನೆಲ್ಲ ನಾವು ಹೇಳಿದ್ರೆ ಒಂದು ಚೂರ್ಗೂ ಕೂಡ ಗಮನಕ್ಕೆ ತಗೊಳ್ತಾ ಇಲ್ಲ. ನಾವು ಹೆಂಗೆ ಸರ್ ಬದುಕೋದು? ಇದರಿಂದ ನಾವು ಬದುಕ್ತಾ ಇದ್ದೀವಿ. ಹಗಲು ರಾತ್ರಿ ನಾವು ಇದರಲ್ಲೇ ನಾವು ಕೆಲಸ ಮಾಡ್ಕೊಂಡು ನಮ್ಮ ಜೀವನನೇ ನಡೀತಾ ಇರೋದು ಇದು. ಇವಾಗ ನಾವು ರೈತರಾಗಿ ನಾವು ಇಷ್ಟು ಕಷ್ಟಪಡ್ತಾ ಇದ್ರೆ ಇವ್ರಿಗೇನು ಅನಿಸ್ತಾ ಇಲ್ವೇನು ಸರ್? ಎಲ್ಲ ಕಡೆನೂ ನಾವು ಅರ್ಜಿಗಳು ಕೊಟ್ಟಿದ್ದೀವಿ. ಅರ್ಜಿಗಳು ಕೊಟ್ಟರು ಕೂಡ ಅದೇನು ಮಾಡ್ತಾ ಇದ್ದಾರೋ ಏನೋ ನಮಗೆ ಗೊತ್ತಿಲ್ಲ ಸರ್. ಈ ಥರ ನಮಗೆ ತೊಂದರೆ ಆಗಿದೆ. ನಮ್ಮನ್ನು ನೋಡೋರು ಕಾಪಾಡೋರು ಯಾರು ಸರ್? ಇವಾಗ ಇದಾಗಿದೆಯಲ್ಲ, ಇದೆಲ್ಲ ಇದು ಮೆಲೆಗಳು ಅಷ್ಟಾಗಿದೆಯಲ್ಲ ನೋಡಿ, ಇದೆಲ್ಲ ಹೆಂಗೆ ಅದರಿಂದ ಆಗಿರೋದ? ಇದೆಲ್ಲ ಸರ್ ಇದು ಇನ್ನ ಜಾಸ್ತಿ ಇದೆ. ಡೆಸ್ಟ್ ಬಂದು ಬಿದ್ದರೆ ಇದ್ರ ಮೇಲೆ ಈ ನೋಡಿ ಸರ್, ಇದೆಲ್ಲ ಬೆಳ್ಳಗ ಇದೆ. ಈ ಡೆಸ್ಟ್ ಬಂದು ಬಿದ್ದರೆ ಡೆವಲಪೇ ಆಗೋದಿಲ್ಲ ಸರ್, ಬೆಳೆ ಡೆವಲಪೇ ಆಗೋದಿಲ್ಲ. ಅದು ಹಂಗೆ ಬಿಗಿ ಹಿಡ್ಕೊಂಡಿರ್ತದೆ. ಆಮೇಲೆ ಆ ಕಾಯಿ ಮೇಲೆ ಬಂದು ಬಿದ್ದರೆ ಡೆಸ್ಟ್ ಕೂಡ ಅದು ಕಾಯಿ ಕೂಡ ಹಂಗೆ ಬಿಗಿ ಅದು ಡೆವಲಪ್ ಆಗೋದಿಲ್ಲ. ಅದು ಮಾರ್ಕೆಟ್ಗೆ ಹೋಗಿದ್ರು ಕೂಡ ಅದು ರೇಟು ಹೋಗೋದಿಲ್ಲ. ಈ ಥರ ಆಗಿದೆ. ಈಗ ನೆಕ್ಸ್ಟ್ ಬೆಳೆ ನಾವು ಐಶ್ವರ್ಯ ಹೂ ಹಾಕಬೇಕು. ಆ ಹೂ ಮೇಲೆ ಏನಾದರೂ ಒಂದು ಚೂರು ಡೆಸ್ಟ್ ಬಿದ್ದರೆ ಅದು ಏನಕ್ಕೂ ಆಗಲ್ಲ. ನಾವು ಯಾಕಂತಂದರೆ ಮೊದಲಿಗೆ ಆ ಬೆಳೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಲೂ ನಾವು ಅದೇ ಬೆಳೆ ಮಾಡಬೇಕು. ಕ್ಯಾಪ್ಸಿಕಮ್ ಮಾಡಿದ್ದೀವಿ ನಾವು ಆ ಪಕ್ಕ.
ಆ ಕ್ಯಾಪ್ಸಿಕಮ್ ಮಾಡಿದೆ ಅವಾಗ ಅವ್ರು ಏಟಿಕ್ಕಿದ್ರು ಮೇಲೆ ಎಲ್ಲ ಮೆಸ್ ಹಾಕಿದ್ವಿ. ಆ ಮೆಸ್ ಮೇಲೆ ಆ ಚೂರುಗಳು ಬಿದ್ದು ತೂಟ್ಗಳು ಬಿದ್ದಿದ್ವು. ಇವತ್ತು ಆ ತೂಟ್ಗಳು ಬಿದ್ದಿರೋ ಮೆಸ್ ಹಂಗೆ ಇದೆ ಸರ್. ಆ ಥರ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾವ್ರೆ ಇವು. ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಸರ್. ಊರ್ವರೆಗೂ ಹೋಗಿದೆ ಧೂಳು. ಆ ಊರಿನಲ್ಲಿ ಮಲ್ಕೊಂಡಿದ್ರೆ ಟಕ್ಕ 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 ಅಂತೇಳಿ ಶಬ್ದ ಇರೋಕ್ಕಾಗೋದಿಲ್ಲ. ಊರೆಲ್ಲರೂ ಹೇಳ್ತಾರೆ ಹೇಳ್ತಾ. ಆಮೇಲೆ ಬ್ಲಾಸ್ಟ್ ಮಾಡಿದೆ ಅವಾಗ ಮೊನ್ನೆ ಒಂದ್ಸಾರಿ ಈ ರೇಖೆಗೆ ಹೆಂಚು ಬಿದ್ವಲ್ಲ ಅವೆಲ್ಲ ಜಲ್ಲಂದ್ವು. ಇಷ್ಟು ತೊಂದರೆ ಆಗ್ತದೆ. ಇನ್ನೂ ಒಳಗಡೆ ಹೋದ್ರೆ ಏನಾಗ್ತದೋ ಏನೋ ಪ್ರಾಬ್ಲಮ್ ಮುಂದೆ ನೋಡಬೇಕು. ಇವಾಗ ನೀವು ಬೆಳೆ ಮಾಡಿದಿರಲ್ಲ, ಅದಕ್ಕೆ ಬಂಡವಾಳ ಹಾಕಿ ಬಂಡವಾಳ ಸುಮಾರು ಒಂದು 10 ರಿಂದ 12 ಲಕ್ಷ ಖರ್ಚು ಬರ್ತದೆ ಸರ್. ಅಷ್ಟು ಖರ್ಚು ಬರ್ತದೆ. ಈಗ ಇದು 30 ರೂಪಾಯಿ ಒಂದು ಕಡ್ಡಿ ಅಂತಂದ್ರೆ 2 ಕಡ್ಡಿಗೂ ಇಲ್ಲೇ 60 ರೂಪಾಯಿ ಬಂಡವಾಳ ಆಗಿದೆ ಸರ್. 1 kg ದಾರ ಇದು 300 ರೂಪಾಯಿ. ಇದು ತಂಗೂಸೆ ಇದು 100 ರೂಪಾಯಿ ಒಂದು kg ತಂಗೂಸೆ. ಇಷ್ಟು ಒಂದು ಬೆಳೆಗೆ ಎಷ್ಟು ಲಾಗ್ಬಡಿ ಹಾಕಬೇಕು. ಡ್ರಿಪ್ ಗೊಬ್ಬರ ಏನಾಯಿತು, ತಿಪ್ಪೆ ಗೊಬ್ಬರ ಏನಾಯಿತು, ಉಳುಮೆ ಏನಾಯಿತು, ಪೇಪರ್ ಏನಾಯಿತು. ಈ ಪೇಪರ್ ಕೊಟ್ಟಿದ್ದೀವಿ ಸರ್ ನಾವು 50,000 ಪೇಪರ್ಗೆ. ಅದು 40,000 ರೂಪಾಯಿ ಸರ್. ಅದನ್ನು ಹಾಕೋದಕ್ಕೆ 40,000 ರೂಪಾಯಿ. ಇಷ್ಟೆಲ್ಲ ಇದ್ದು ಈಗ ಬೋರು ನಮ್ಮದು 40 ಅಡಿನಲ್ಲಿ ನೀರು ಬರ್ತಾ ಇದ್ವು. ಇವ್ರು ಬ್ಲಾಸ್ಟ್ ಮಾಡೋಕ್ಕೆ ಹಿಡಿಯೋದನ್ನು ಈಗ ಅದು ಗ್ಯಾಪ್ ಹೊಡಿತಾ ಇದೆ ಸರ್. ಇಷ್ಟು ತೊಂದರೆಗಳು ಕೊಡ್ತಾ ಇದ್ದಾರೆ ನಮಗೆ. ಇದನ್ನು ನಾವೇನು ಮಾಡಬೇಕು, ಯಾರಿಗೆ ಹೇಳ್ಬೇಕು ಸರ್ ನಾವು? ಅವ್ರಿಗೆ ಹೇಳಿದ್ರೆ ಆಯಿತು ಯಜಮಾನರನ್ನ ಕರೆಸ್ತೀವಿ, ಅದು ಇದು ಮತ್ತೊಂದು ಇದೊಂದು ನೆಪ ಹೇಳ್ಕೊಂಡೇ ಹೋಗ್ತಾವ್ರಿ. ಆಮೇಲೆ ಇದು ಅಲ್ಲಿನಿಂದ ನಕಾಸ್ ದಾರಿ ಇದೆ ಸರ್. ಒಂದು ಇಲ್ಲಿ ಈಜುಗುರಿಕೆ ಅಂತಿದೆ, ಅಲ್ಲೊಂದು ದೇವಸ್ಥಾನ ಇದೆ, ಹಳೆ ದೇವಸ್ಥಾನ ಬೆಟ್ಟ, ಅದು ಮುಜರಾಯಿ ಸೀತಿ ಬೆಟ್ಟ, ಅದು ಮುಜರಾಯಿ. ಅಲ್ಲಿಂದ ನಕಾಸ್ ರೋಡ್ ಇದೆ. ಆ ರೋಡ್ ಮೇಲೆ ತಂದು ಅವರು ಕ್ರಷರ್ ಕುಂತಿಸವ್ರೆ. ಆಮೇಲೆ ದನ ಕರು ಎಲ್ಲ ಮೇಯ್ತಾ ಇದ್ರು ಬೆಟ್ಟದಲ್ಲಿ. ನಾವೇನಾದ್ರೂ ಮಾಡ್ಬೇಕಂತಂದ್ರೆ ಆ ದನ ಕರು ಮೇಯಬೇಕು, ಅದು ಇದು ಅಂತಾರೆ. ನಾವೇನಾದ್ರೂ ಒಂದು ಸಾಗುವಳಿ ಚೀಟಿಗೆ ನಾವು ಅರ್ಜಿ ಹಾಕಿದ್ರೆ ಆ ಭೂಮಿನ ನಾವು ಕೊಡ್ಬೇಕಂತಂದ್ರೆ ದನ ಕರು ಮೇಯಿಸಬೇಕು. ಅದಕ್ಕೆ ದನ ಕರು ಮೇಯಿಸೋದಕ್ಕೆ ಜಾಗ ಬಿಟ್ಟು ನಿಮ್ಗೆ ಕೊಡ್ತೀವಿ ಅಂತೇಳಿ ಕಂಡೀಷನ್ನು ಹೇಳಿ ನಮ್ಗೆ ಸಾಗುವಳಿ ಚೀಟಿ ಕೊಡ್ತಾರಲ್ಲ. ಇವ್ರು ಮಾಡೋದಕ್ಕೆ ಕಂಡೀಷನ್ ಏನಿಲ್ಲ ಸರ್. ಅಲ್ಲಿ ಮಣ್ಣು ಇನ್ನೇನು ಬಂಡೆ ಅಲ್ಲ. ಅದು ಬೆಟ್ಟದಲ್ಲಿ ಎಷ್ಟು ದನ ಕರು ಮೇಯ್ತಾ ಇದ್ವು, ನಮಿಲಿಗಳೆಲ್ಲ ಇದ್ವು ಸರ್. ಅದರಲ್ಲಿ ಇವರು ಏಟ್ಲಿಕ್ಕೆ ಹೋಗಿ ನಮಿಲಿಗೆ ಪರಾರಿ ಆಗಿದ್ವು, ಜಿಂಕಿಗೆಲ್ಲ ಇದ್ವು. ಈ ತರ ಇದ್ಕೊಂಡು ಮರದಲ್ಲಿ ನೋಡಿ, ಅದ್ರ ಗುಟ್ಟದಲ್ಲಿ ಮರ ಗಿಡ ಇದೆ, ಅದರಲ್ಲಿದೆ, ಇದರಲ್ಲಿದೆ. ಇದೆಲ್ಲ ಸರ್ವನಾಶ ಮಾಡ್ತಾವ್ರಲ್ಲ. ಇದಕ್ಕೇನು ಪೊಸಿಷನ್ ಏನು ಇಲ್ಲ ಸರ್. ಅಲ್ಲಿಗೆ ರೈತರು ಏನಾನ ಮಾಡಕ್ ಹೋದ್ರೆ ಮಾತ್ರ ಪೊಸಿಷನ್ನು, ಅಬ್ಜೆಕ್ಷನ್ನು. ಅವ್ರಿಗೇನಿಲ್ಲ ಸರ್. ಅಧಿಕಾರಿಗೆ ಅವ್ರನ್ನೇನು ಕೇಳೋದಿಲ್ಲ ಸರ್. ಇವ್ರಿಗೆಲ್ಲ ಪರ್ಮಿಷನ್ ಅಷ್ಟು ಕೊಟ್ಟಿದ್ದಾರೆ ಅಲ್ಲ ಸರ್. ರೈತರಿಗೆ ಸುತ್ತಮುತ್ತಲು ಏನಾಗ್ತಾ ಇದೆ, ಇದಕ್ಕೆ ಎಷ್ಟು ತೊಂದರೆ. ಈ ಕಡೆ ಊರು ಆ ಕಡೆ ಊರು, ಇವ್ರಿಗೇನಾದ್ರೂ ತೊಂದರೆ ಆಗ್ಬಹುದಾ ಅಂತೇಳಿ ಏನಾದರೂ ಪರಿಶೀಲನೆ ಮಾಡಿದ್ದಾರೆ ಸರ್? ರೈತರ ಬಗ್ಗೆ ಬಂದು ಕೇಳಿದ್ದಾರೆ ಸರ್? ಅದನ್ನ ಫಸ್ಟ್ ನೋಡಿ ಸರ್. ರೈತರ ಬಗ್ಗೆ ರೈತರ ಕಷ್ಟ ಸುಖ, ಇದು ವ್ಯವಸಾಯ ಜಮೀನು, ಕೃಷಿ ಜಮೀನು, ಇದರಲ್ಲಿ ಬೆಳೆ ಏನು ಇಡ್ತಾ ಇದ್ದೀರಿ ನೀವು, ನಿಮ್ಗೇನು ತೊಂದರೆ ಆಗ್ಬೋದು ಅಂತೇಳಿ ಯಾವ ಅಧಿಕಾರಿಗಳಾದರೂ ಬಂದು ನಮ್ಮ ಹತ್ರ ಮಾಜಾರು ಮಾಡಿಸ್ಕೊಂಡು ಹೋಗಿಲ್ಲ ಸರ್. ಇವತ್ತು ನಮಗೆ ತೊಂದರೆ ಕೊಡ್ತಾವ್ರೆ. ಅವ್ರ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಹೇಳ್ತಾ. ಆದರೆ ಇವಾಗ ಇವರು ಬಂದು ತಳ ಊರಿದ್ದಾರೆ, ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ನಮಗೆ ನ್ಯಾಯ ಬೇಕು, ನಾವು ನೆಕ್ಸ್ಟ್ ಬೆಳೆ ನಾವು ಮಾಡಬೇಕು. ನಮ್ಗೆ ಆ ತರ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ವಿನಂತಿಸ್ತಾ ಇದ್ದೀವಿ ಸರ್. ಇವಾಗ ಈ ಬೆಳೆಗೆ ಏನ್ ಮಾಡ್ತೀರಾ ನೀವು? ಈ ಬೆಳೆಗೆ ನಾವು ಹೇಳಿದ್ದು ಸದಾ ನಿಲ್ಸಿದ್ದೀವಿ. ನಾವು ಬೆಳೆ ಮಾಡಬೇಕು. ನಮ್ಮ ತೋಟದಲ್ಲಿ ಈ ತರ ಡಸ್ಟ್ ಬಿದ್ದಿದೆ. ಇವಾಗ 2 ಸಾರಿ ನಾವು ನೀರು ಪಂಪ್ ತಕೊಂಡು ನೀರು ಹೊಡೆದಿದ್ದೀವಿ. ಇವಾಗ ಆಮೇಲೆ ಒಂದು ಸ್ವಲ್ಪ ಮಳೆ ಬಿತ್ತು. ಎಲ್ಲ ನಮ್ಮ ಊರಿನವರೆಲ್ಲ ಬಂದು ನೋಡಿದ್ದಾರೆ. ಇವಾಗ ನಾವು ಬೆಳೆ ಮಾಡಬೇಕು, ನೀವು ನಿಲ್ಲಿಸ್ರಿ, ಬದಲಿ ಯಾರು ದೊಡ್ಡವ್ರು ಬದಲಿ. ಈ ಥರ ಅದಕ್ಕೂ ಇದಕ್ಕೂ 20 ಮೀಟ್ರು 25 ಮೀಟ್ರ್ ಅಂತರದಲ್ಲಿ ಅವರು ಮಿಷಿನ್ ಕುಂತಿಸಿದ್ದಾರೆ ಸರ್. ಕೃಷಿ ತೋಟದ ಪಕ್ಕದಲ್ಲಿ 25 ಮೀಟ್ರದಲ್ಲಿ ಕುಂತಿಸಿದ್ದಾರೆ. ಅದು ಸುಮಾರು 70 ಮೀಟ್ರು 70 ಅಡಿ ಎತ್ತರ ಇದೆ ಮಣ್ಣುಡ್ಡಿ. ಅಲ್ಲಿ ತಂದು ಅನ್ಲೋಡ್ ಮಾಡಿದೆ ಅವಾಗ ಅದು ಎದ್ದು ಬಿಡ್ತಾರೆ ಸರ್. ಒಂದು 80 ಅಡಿ 100 ಅಡಿ ಅದು ಬಂದು ಅಲ್ಲಿರೋದಲ್ಲ ಸರ್. ಅವ್ರು ಎಷ್ಟೇ ಕಾಪು ಕಟ್ಟಿದ್ರು ಕೂಡ ಅದು 100 ಅಡಿಗೆ ಹಾರಿ ಹೋಗಿ ಸುಮಾರು ಕಿಲೋಮೀಟರ್ ಗಟ್ಟಲೆ ಆ ಕಡೆ ಬೀಳ್ತದೆ. ಈ ಕಡೆ ಇರೋರಿಗೆಲ್ರಿಗೂ ತೊಂದರೆ, ನಮ್ಮ ಜಮೀನು ಇದು ತೋಟ ಮಾಡೋರಿಗೆ. ಅದರಲ್ಲಿ ಊರಿಗೂ ತೊಂದರೆ, ಊರ ಮೇಲೆ ಹೋಗ್ತದೆ ಸರ್ ಅದು ದುಮ್ಮು. ನಮ್ಗೆ ಊರು ಮುಖ್ಯ, ಬೆಳೆ ಮುಖ್ಯ. ಅದಕ್ಕೋಸ್ಕರ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದನ್ನು ಬೇರೆ ಕಡೆ ಬೇಕಾದರೆ ಅವ್ರು ಮಾಡ್ಕೊಂಡ್ಲಿ ನಮ್ಗೆ ಸಂತೋಷ. ನಮ್ಗೆ ಬೆಳೆ ಇಡೋರ್ಗೆ ರೈತರಿಗೆ ತೊಂದರೆ ಮಾಡ್ದಿರ ನಮ್ಮನ್ನು ಇದು ಮಾಡಿದ್ರೆ ಸಾಕು ಸರ್. ಅಷ್ಟು ನಾವು ಕೇಳ್ತಾ ಇದ್ದೀವಿ. ಈ ಇರೋರೆಲ್ಲ ಅಕ್ಕಪಕ್ಕ ಜಮೀರವ್ರು ಬಂದಿರೋದ ಸರ್? ಇದು ಬೆಂಗಳೂರಿನವ್ರಿಗೆ ತಗೊಂಡ್ಬಿಟ್ಟಿದ್ದಾರೆ ಸರ್. ಇದು ಅದು ಇಲ್ಲಿ ನಾವು ವ್ಯವಸಾಯದ ಜಮೀನು ಈ ಕಡೆ ಜಾಸ್ತಿ ಇದೆ ಹೇಳ್ತಾ. ಅವ್ರೇನು ಬೆಳೆ ಇಡ್ತಲ್ಲ. ನಾವು ಸುಮಾರು 30-40 ವರ್ಷದಿಂದ ನಾವು ಇಲ್ಲೇ ವ್ಯವಸಾಯ ಮಾಡಿರೋದು. ಇದನ್ನೇ ನಾವು ನಂಬ್ಕೊಂಡಿರೋದು. 2 ಕಿಲೋಮೀಟ್ರದಿಂದ ನಾವು ನೀರು ತಂದು ನಾವು ಕಷ್ಟಪಟ್ಟು ಇದು ಮಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ನಮ್ಮನ್ನು ಬದುಕಕ್ಕೆ ಬಿಟ್ಟುಬಿಟ್ರೆ ಸಾಕು. ನಾವು ಅಷ್ಟು ಕೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಸರಿ ಅಣ್ಣ.
ನನ್ನ ಹೆಸರು ಮುರಳಿ ಅಂತ ಸೀತಿ. ಈಗ ಕ್ರಷರ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಪಕ್ಕದ ತೋಟಗಳು ಈಗ ಈ ತೋಟಗಳು ಮತ್ತು ಆ ತೋಟಗಳು ಪಕ್ಕದಲ್ಲಿ ಮಟ್ಕೋರ್ ಐತೆ, ಈ ಕಡೆ ಮಾರ್ಜಿನಲ್ಲಿ ನಮಗೆಲ್ಲ ತೊಂದರೆ. ಅವ್ರನ್ನ ಈಗೇನು ಮಾಡಿದ್ದಾರೆ, ರೋಡ್ ಇದ್ರಲ್ಲಿ ಮಾಡ್ಕೊಂಡು ಏನು ಒಂದು 2 ಎಕರೆನ ಇದು ತೊಗೊಂಡು ಕಲ್ಲು ಹೊಡಿತೀರಂತ ತೊಗೊಂಡಿರೋದು ಅಷ್ಟೇ ಅವರು, ಜಮೀನು ಕ್ಲೀನ್ ಮಾಡ್ಕೋತೀನಿ ಅಂತ. ಈಗ ನೋಡಿದರೆ ಒಂದು ಸುಮಾರು ಒಂದು 100-200 ಎಕರೆ ಮಾಡ್ಕೊಬಿಟ್ಟಿದ್ದಾರೆ. ಕ್ರಷರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಫಸ್ಟ್ ಕೇಳಿದ್ರೆ ಕ್ರಷರ್ ಮಾಡಲ್ಲ ಅಂದರು. ಈಗ ಮೊನ್ನೆ ಅಲ್ಲಿ ರೋಡ್ ಅಡ್ಡಾಕಿ ಕೇಳಿದ್ದಕ್ಕೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಎಲ್ಲ ದೊಡ್ಡವ್ರು ಮಿಂಗಲ್ಲ ಹೋಗಿದ್ದಾರೆ, ನಿಮ್ಮನ್ನೇನಾನು ಮಾಡೋಕ್ಕೆ ಬಂದರೆ ನಿಮ್ಮ ಮೇಲೆ ಇದು ಮಾಡಿಬಿಡ್ತಾರೆ, ಬಿಟ್ಬಿಡಿ ಅವ್ರನ್ನ ಅಂತ ಹೇಳ್ತಾರೆ. ಮೊನ್ನೆ ಬ್ಲಾಸ್ಟ್ ಮಾಡಿ ಅಲ್ಲಿ ಬಗ್ಗೆ ಚುಮ್ಮನಿತ್ತು ದೊಡ್ಡದು, ಅದು ಬಿದ್ದೋಗೈತೆ. ಅವತ್ತು ಅವ್ರನ್ನ ಕರೆಸಿ ಕೇಳಿದಕ್ಕೆ ಅವರು ಏನು ಹೇಳಿಲ್ಲ, ಹೊರಟು ಈ ಥರ ಮಾಡ್ತಾರೆ. ಫೋಟೋ ಬೇಕಾದ್ರೆ ನೋಡ್ಸಿ ಚುಮ್ಮನಿದು. ನೀವು ಕೇಳಿದ್ದಕ್ಕೆ ಏನು ಹೇಳೋದು? ಕೇಳಿದ್ದಕ್ಕೆ ಧಮಕಿ ಹಾಕ್ತಾರೆ. ಅವರು ಎಲ್ಲ ಕಡೆನೂ ಇದಾಗಿದ್ದಾರೆ, ನೀವೇನು ಮಾಡೋಕ್ಕಾಗಲ್ಲ, ಅವ್ರನ್ನ ನಿಮ್ಗೇನೋ ತೊಂದರೆ ಮಾಡ್ತಾರೆ, ಬಿಟ್ಬಿಡಿ ಅವ್ರನ್ನ ಈ ಥರ ಕೇಳ್ತಿದ್ದಾರೆ. ನಾವು ರೈತರು ಏನು ಮಾಡಬೇಕು? ಪಕ್ಕದಲ್ಲಿ ಮೊದಲು SLV ಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ದಿಂಡ್ಕಲ್ ತೆಗಿಸ್ತಾ ಇದ್ರು ನಾನಿಟ್ಟು. ಆಮೇಲೆ ಸುತ್ತಮುತ್ತ ಜನರು ಸೇರಿಬಿಟ್ಟು ನಿಲ್ಲಿಸ್ಬಿಟ್ರು, ಅದನ್ನು ತೊಂದರೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವರ್ಷ ನಿಲ್ಲಿಸ್ಬಿಟ್ಟಿದ್ರು. ಆಮೇಲೆ ಇವಾಗ 2022ರಲ್ಲಿ ಅದನ್ನು ಇವರು ಕೇಶವ ಕನ್ಸ್ಟ್ರಕ್ಷನ್ಸ್ ಅಂತ ನರೇಂದ್ರ MC ಅನ್ನೋರು ರಿನ್ಯೂವಲ್ ಮಾಡಿಸ್ಕೊಂಡಿದ್ದಾರೆ. ರಿನ್ಯೂವಲ್ ಮಾಡಿಸ್ಕೊಂಡು ದಿಂಡ್ಕಲ್ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಟ್ಟವ್ರೆ. ನಾವು RTI ಪ್ರಕಾರ ಮೈನಿಂಗ್ ಸರಿ ಕೊಟ್ಟಿರೋದು ಇದು. ಆಮೇಲೆ ಅವರು ತಗೊಂಡು ಇವಾಗ NHA ಅವ್ರಿಗೆ ಅವ್ರ ಜೊತೆ ಟೈಅಪ್ ಮಾಡ್ಕೊಂಡವ್ರೆ. NHA ಅವ್ರು ಟೈಅಪ್ ಮಾಡ್ಕೊಬೇಕಂದ್ರೆ ಪಕ್ಕ ಯಾರು ಇರ್ತಿತ್ತು ಅವ್ರ ಜೊತೆ ಟೈಅಪ್ ಮಾಡ್ಕೊಬೇಕು. ಇವ್ರು ಬರೀ ದಿಂಡ್ಕಲ್ ತೆಗಿಯಕ್ಕೆ ಮಾತ್ರ ಪರ್ಮಿಷನ್ ಇರೋದು. ಅವ್ರು ಇವ್ರ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಸರ್ಕಾರದ ವತಿಯಿಂದ 6 ಎಕರೆ ಕೊಟ್ಟವ್ರೆ ವಾರೆಗೆ. ಇವರು ಸುಮಾರು 20 ಎಕರೆ ಗೋಮಾಳನ ಬಳಸ್ಕೊಳ್ತಾ ಇದ್ದಾರೆ. ಬಳಸ್ಕೊಂಡು ಕೃಷಿ ಜಮೀನಿಗೆ ಇದಕ್ಕೆ ಕ್ರಷರ್ಗೆ ಬರೀ 20 ಮೀಟರ್ ಡಿಸ್ಟೆನ್ಸ್ ಸಿಕ್ಕವ್ರೆ. ಆಮೇಲೆ ಮೊನ್ನೆ ಹೋಗಿ ಆಫೀಸಾಗ ಅದು ಕೇಳಿದೆವಾಗ ಸರ್ ಗ್ರಾಮ ಪಂಚಾಯತಿನಿಂದ ಯಾವುದೇ ಅನುಮತಿ ಕೊಟ್ಟಿಲ್ಲ, ಅದಕ್ಕೆ ದಾಖಲೆ ಇದು. ಕೋಲಾರದಾಗ ಆಫೀಸಾಗ ಕೇಳಿದೆವಾಗ ಸರ್ ಇದು ಮಟ್ಪೂರದಿಂದ ಇಲ್ಲಿ ದೇವಸ್ಥಾನಕ್ಕೆ ಒಂದು ರಸ್ತೆ ಐತೆ, ಬಂಡಿ ಜಡ. ಅದು ರಸ್ತೆ ಮಧ್ಯದಲ್ಲಿ ಕ್ರಷರ್ ಯಂತ್ರನ ಕುಣಿಸವ್ರೆ. ಜಾನುವಾರುಗಳು ಓಡಾಡೋ ಜಾಗನ ಬಂದ್ ಮಾಡವ್ರೆ ಸರ್. ಆಮೇಲೆ ಇದು ಬೆಟ್ಟದಲ್ಲಿ ನವಿಲಿಗಳು, ಜಿಂಕೆಗಳು, ಕಾಡು ಪ್ರಾಣಿಗಳು, ಪಕ್ಷಿಗಳು ವಾಸ ಅವೆ. ಅದ್ರ ಈ ಬ್ಲಾಸ್ಟ್ ಮಾಡಿದಾಗ ಅದ್ರ ಸಂತತಿಗಳೆಲ್ಲ ಕಮ್ಮಿ ಆಗೋಗಿ ಎಲ್ಲ ಎದ್ದು ಓಡೋಗ್ತೈತೆ. ಜಿಂಕೆಗಳು, ನವಿಲುಗಳು ಎಲ್ಲ ಹೋಗ್ತೈತೆ. ಯಾವುದೇ ಅರಣ್ಯ ಅಧಿಕಾರಿಗಳು ಸ್ಪಾಟ್ ವೆರಿಫಿಕೇಶನ್ ಮಾಡಿಲ್ಲ. ಮತ್ತೆ ಮೊನ್ನೆ ಮಿಷಿನ್ ಸ್ಟಾರ್ಟ್ ಮಾಡಿದಾಗ ಧೂಳು ಊರ್ವರೆಗೂ ಹೋಗೈತೆ ಸರ್. ಊರವರೆಲ್ಲ ಬಂದು ಇವಾಗ ನಿಲ್ಸಿದ್ದಾರೆ. ನಾವು ಇನ್ನೇನಾದ್ರು ಸ್ಟಾರ್ಟ್ ಮಾಡಿದ್ರೆ ಊರವರೆಲ್ಲ ಬಂದು ಇಲ್ಲಿ ಧರಣಿ ಕೂತ್ಕೊಂಡು ನಾವು ಕೃಷಿ ಸ್ಟಾರ್ಟ್ ಮಾಡೋದಕ್ಕೆ ಬಿಡಲ್ಲ. ತಾವು ಇವಾಗ ಆವಾಗಲೇ ಮಾತಾಡಿದ್ರಲ್ಲ, ಅವ್ರು ಏನಾಗಬೇಕು? ಯಾರು ಸರ್? ನೀವು ನಮ್ಮ ತಂದೆಯವರು, ನೀವು ಅವ್ರ ಮಗನ? ನಿಮ್ದೇನಾ ಜಮೀನಿದು? ತಮ್ಮ ಹೆಸರು? ಪ್ರಭು. ಸರಿ.